ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಣಿ ರಾಣಿ, ನಾನು ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಏನ್ ತಂದಿದ್ದೀರ ದೊರೆ? ನಿಜ ಹೇಳ, ನಾನು ತಂದಿಲ್ಲ, ಕದ್ದಿದ್ದೀನಿ. ಬೆಣ್ಣೆ ಕದ್ದಿದ್ದೀನಿ. ಅಯ್ಯೋ ದೇವ್ರೆ, ನನ್ ದೊರೆ ಕೃಷ್ಣ ಪರಮಾತ್ಮನ್ ತರ ಬೆಣ್ಣೆ ಕದ್ದವ್ರ? ಸುಟ್ಟಿರೋ ಗಾಯಕ್ಕೆ ಬೆಣ್ಣೆ ಹಚ್ಚಿದ್ರೆ ಬೇಗ ವಾಸಿ ಆಗುತ್ತಂತೆ. ಅದಕ್ಕೆ ಯಾರು ಇಲ್ಲದೆ ಇರ್ಬೇಕಾದ್ರೆ ಹೋಗಿ ಓಡೋಗಿ ಬೆಣ್ಣೆ ಕದ್ಕೊಂಡ್ ಬಂದೆ. ದೊರೆ, ನನ್ ದೊರೆ ನನ್ಗೋಸ್ಕರ ಏಟೊಂದು ಕಷ್ಟ ಪಡ್ತವ್ರೆ. ಸರಿ, ಬೆಣ್ಣೆ ಎಲ್ಲಿ? ಜೇಬಲ್ಲಿ. ಬೆಣ್ಣೆ ಕತ್ಕೊಂಡು ಜೇಬಲ್ಲಿ ಹಾಕೊಂಡು ತಗೊಂಡ್ ಬಂದೆ. ಬರ್ತಾ ಎಲ್ಲೋ ಕಳೆದೋಗಿದೆ. ಇರು, ಹೋಗಿ ಹುಡ್ಕೋ ಬರ್ತೀನಿ. ದೊರೆ, ಅದು ಕಳ್ದೋಗಿದ್ದಲ್ಲ, ಕರ್ಗೋಗೈತೆ. ಅದೇನ್ ಕರ್ಗೋಗುತ್ತೆ? ಅದು ಬೆಣ್ಣೆ ದೊರೆ. ನೀರಲ್ಲೋ ಇಲ್ಲೋ ಮಜ್ಜಿಗೆಲ್ಲೋ ತಕ ಬರ್ಬೇಕು. ಸರಿ, ಪರವಾಗಿಲ್ಲ ಬಿಡಿ. ಇಲ್ಲ, ನಿನ್ ಕೈಗೆ ನಾನು ಬೆಣ್ಣೆ ಹಚ್ಚಬೇಕು. ನಿನ್ ಗಾಯ ವಾಸಿ ಆಗ್ಬೇಕು. ಸ್ವಲ್ಪನಾದ್ರೂ ಜೇಬಲ್ಲಿದೆ, ನಾನು ಹಚ್ತೀನಿ, ಕೊಡು. ಅಮ್ಮ, ಏನಾಯ್ತು? ಏನಿಲ್ಲ. ಇವಾಗ ಅಂಟಿರೋ ಬೆಣ್ಣೆ ಎಲ್ಲ ನಿನ್ ಕೈಗೆ ಹಚ್ತಾ ಇದ್ದೀನಲ್ಲ, ಸ್ವಲ್ಪ ದಿನ ಬೇಗ ವಾಸಿ ಆಗುತ್ತೆ. ಏನೋ ಮಾಡ್ತಾ ಇದ್ಯಾ? ನಾನೇನ್ ಮಾಡ್ದೆ ಅಮ್ಮ? ಯಾಕೆ ಬೇಡ ಅಂತ ಇದೀಯಾ? ಏನಮ್ಮ ರಾಣಿ, ಗಾಯ ಆಗಿರೋ ಕೈನ ಅವ್ನ ಹಾಗೆ ಉಚ್ತಾ ಇದ್ರೆ ನೀನ್ ಬೇಡ ಅಂತ ಹೇಳೋ ತಾನೆ? ಏನಾಯ್ತು ಹೇಳಮ್ಮ. ಶಿವಮನು, ಗಾಯ ಆಗಿರೋ ಕೈನ ಯಾರಾದ್ರೂ ಈ ತರ ಉಚ್ತಾರೇನೋ? ಪ್ರಾಣ ಹೋಗೋಷ್ಟು ನೋವಾಗತ್ತೆ ಕಣೋ. ಈಗಾದ್ರೂ ಒಂದ್ ಮಾತು ಹೇಳೋದಲ್ವಮ್ಮ ರಾಣಿ? ಬ್ಯಾಡ ಅಂತ ಹೆಂಗೆ ಹೇಳಿ ಅತ್ತೆ? ಅವ್ರ ಈಟೊಂದು ಕಾಳಜಿಯಿಂದ ಬೆಣ್ಣೆ ಸೋರ್ತವ್ರೆ. ಈ ಪಿರ್ತಿ ಮುಂದೆ ಈ ನೋವೇನು ದೊಡ್ಡದು ಅನ್ಸಕ್ಕಿಲ್ಲ ಅತ್ತೆ. ರಾಣಿ, ಇಷ್ಟು ಒಳ್ಳೆ ಮನ್ಸಿರೋ ಈ ಮಗುಗೆ ಇಷ್ಟೊಂದು ಅನ್ಯಾಯ ಮಾಡ್ತಿದ್ಯಲ್ಲ, ಇನ್ನು ಯಾಕೆ ತಡೀತಿಲ್ಲ? ರಾಣಿ ಮೇಲೆ ಆಗ್ತಿರೋ ಅನ್ಯಾಯನ ನಾನ್ ತಡಿತೀನಿ. ನಾನು ಯಾವತ್ತೂ ಈ ರೀತಿ ಮಾಡಲೇ ಇಲ್ಲ. ಇವತ್ತು ಇದನ್ನ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ನೀನು ನನ್ನ ಜೊತೆಲಿರ್ತೀಯಾ? ಹೇಳು, ಯಾಕೆ ನೀನು ಮಾತಾಡ್ತಾ ಇಲ್ಲ? ನಾನು ಪೆದ್ನನ್ ಮಗ, ದಡ್ನನ್ ಮಗ ಅಂತ ನೀನು ನನ್ನ ಜೊತೆ ಮಾತಾಡ್ತಾ ಇಲ್ವಾ? ರಾಣಿ ಹೇಳ್ತಾ ಇದ್ಲು, ಭಕ್ತಿಯಿಂದ ದೇವ್ರನ್ನ ಕೇಳ್ಕೊಂಡ್ರೆ ದೇವ್ರು ಬರ್ತಾನೆ, ನಮ್ಮ ಜೊತೆಲಿರ್ತಾನೆ ಅಂತ. ಅವಳಿಗೆ ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ದಾರೆ ಅಂತ ನಿನಗೆ ಗೊತ್ತಾ? ಅಮ್ಮ ಹೇಳ್ತಾ ಇದ್ಲು, ದೇವರು ಎಲ್ಲಾನು ನೋಡ್ತಾ ಇರ್ತಾನೆ ಅಂತ. ನೋಡಿದ್ರು ನೀನು ಯಾಕೆ ಬರಲಿಲ್ಲ? ಬಂದು ರಾಣಿನ ಕಾಪಾಡಬೇಕಾಗಿತ್ತು ತಾನೆ. ನೀನು ಬೇರೆ ಕೆಲಸದಲ್ಲಿದ್ಯಾ. ಆದರೆ ಇವತ್ತು ನೀನೇ ನನ್ನ ಜೊತೆಲಿರಬೇಕು, ನನಗೆ ಧೈರ್ಯ ಕೊಡಬೇಕು. ನಾನಿವಾಗ ಮಾಡೋ ಕೆಲಸ ಚೆನ್ನಾಗಾಗಬೇಕು, ಆಯ್ತಾ? ಬಾ ನನ್ನ ಜೊತೆ ನೀನು. ಬಾ. ಇಂದ್ರೆ, ಏನ್ ತಿಂಡಿ? ದೋಸೆ ಕಾಲ್ ಸೊಪ್ಪು. ಯಾವ ಕಾಲು? ಮಿಸ್ ಕಾಲು. ಅಮ್ಮಿಕಂಡು ಕುಂತ್ಕೊಳ್ಳ. ಇಂದ್ರೆ, ದೋಸೆ ಪಕ್ಕದಾಗ ಕಾಲು ಸೂಪ್ ಹಾಕ್ಬೇಡ. ದೋಸೆನ ಓಪನ್ ಮಾಡ್ಬಿಟ್ಟು ಅದ್ರ ಮ್ಯಾಗ ಕಾಲು ಸೂಪ್ ಹಾಕು. ಹಂಗೆ ಏರ್ಕೊಂಡ್ಬಿಡ್ಬೇಕು. ಬಾಯಾಗ ನೀಗ್ ಬರ್ತೈತಿ, ಬೇಗ ಹಾಕಿ. ಅಣ್ಣ, ಅದ್ಗೆ ಅಣ್ಣ. ಏನ್ಲ, ಯಾವ್ದೋ ನಾಯಿ ಕೂಗ್ತೈತೆ? ಅಣ್ಣ, ಅದು ಬಾಲ ಅಲ್ಲರ್ಸೋ ನಾಯಿ ಅಲ್ಲ, ಬಾಲ ಇಲ್ದಿರ ನಾಯಿ. ಏನ್ರಿದು? ಪೆದ್ನನ್ ಮಗ ಹೀಗೆ ಕಿರ್ಸ್ತಾ ಇದ್ದಾನೆ, ಅದು ಅಷ್ಟು ಜೋರಾಗಿ. ಅವ್ರಮ್ಮ ಏನಾದ್ರು ಸತ್ಕಿತ್ ಹೋಗ್ಬಿಟ್ಲ ಹೆಂಗೆ?
ಇಲ್ಲ ರಾಣಿ ಏನಾದರೂ ನೋವು ತಡ್ಕೊಳಕ್ಕಾಗದೆ ಸತ್ಗಿತ್ತೋಗ್ಬಿಟ್ಟಿದ್ರೆ ನೋಡೋಣ ನಡಿ. ಎಲ್ಲ ಕೂಗ್ತಾ ಇದೆಯಾ? ಕೂಗಿದ್ದಲ್ಲ, ಕರೆದಿದ್ದು. ನೀವೆಲ್ಲ ಒಳಗಡೆ ಇದ್ರಲ್ವಾ, ನಿಮಗೆ ಕೇಳಿಸಲ್ಲ ಅಂತ ನಾನೇ ಜೋರಾಗಿ ಕರೆದೆ. ಏಯ್ ನನ್ನ ಮಗನೇ, ನಮ್ಮ ಎದುರುಗಡೆ ನಿಂತ್ಕೊಂಡು ನಮಗೆ ಎದುರು ಉತ್ತರ ಕೊಡ್ತೀಯ? ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಹಸುವಾಗಿದ್ರೆ ನಾವು ತಿಂದಾದ್ಮೇಲೆ ಹಾಕ್ತಿವಿ, ಅದನ್ನ ಬಿಟ್ಟು ಬಾಗ್ಲ ಹತ್ರ ನಿಂತ್ಕೊಂಡು ನಕ್ರ ಮಾಡಬೇಡ. ಇಲ್ಲ, ನಾನು ಬೇರೆ ಏನೋ ಕೇಳಕ್ ಬಂದಿದ್ದೀನಿ. ಏಯ್, ಆಸ್ತಿ ಗೀಸಿ ಆಗಿದ್ರೆ ಮರ್ತು ಬಿಡು. ಗಂಚಿನ ಮಾತು. ಮಸಾಣಕ್ಕೆ ಹೋಗಿರೋ ಸುಗಂಧರಾಜ ಹೂವಿದ್ದಂಗೆ ವಾಪಸ್ ಬರಕ್ಕಲ್ಲ. ಇಲ್ಲ, ನಾನು ಬೇರೆ ಏನೋ ಕೇಳಕ್ ಬಂದಿಲ್ಲ. ಮತ್ತೇನೋ ಬೇಕು ಬೇಕು ಫಾ. ಸಾರಿ ಬೇಕು. ಸಾರಿ. ಸೋಮ, ಪೂರಿ ಹೋಗಿ ಸಾರಿ ಅಂತವನೆ. ಏಯ್, ಮಾಡ್ದಾಗ ಹೇಳಿ ಕಳಿಸ್ತೀವಿ, ಹೋಗ್ಲಾ? ಅಣ್ಣ, ನನ್ನ ಹೆಂಡತಿಗೆ ನೀವೆಲ್ಲ ಸಾರಿ ಹೇಳಬೇಕು. ಅದಕ್ಕೆ ತಿಂಡಿ ಏನು? ದೋಸೆ ಪಲ್ಯ ಮಾಡಿದ್ವಿ, ತಗೊಳ್ಳಿ. ಅದಕ್ಕೆ ನಂಗೆ ಯಾಕೋ ಸ್ವೀಟ್ ತಿನ್ಬೇಕು ಅನ್ಸ್ತಿದೆ, ಮಾಡ್ಕೊಡ್ತೀರಾ? ಹಾಗಿದ್ರೆ ನೀನು ಓದೋದ್ರಲ್ಲಿ ಫಸ್ಟ್ ಬಾ. ಅಣ್ಣ ನಿನಗ್ ಮಾತ್ರ ಅಲ್ಲ, ಇಡೀ ಊರಿಗೆಲ್ಲ ಸ್ವೀಟ್ ಹಂಚ್ಬಿಡ್ತಾನೆ. ಏ ಅಕ್ಕ, ನನಗೆ ಇವತ್ತೇ ಸ್ವೀಟ್ ತಿನ್ಬೇಕು ಅನ್ಸ್ತಿದೆ. ಗಸಗಸೆ ಪಾಯಸ ಮಾಡ್ತೀರಾ? ಗಸಗಸೆ ಪಾಯಸನ ನಾ ಮಾಡ್ತೀನಿ. ಸೂರ್ಯವಂಶದ ಗಸಗಸೆ ಪಾಯಸ ನಾನ್ ಮಾಡ್ತೀನಿ. ಪ್ಲೀಸ್ ಮಾವ, ಅವರೆಲ್ಲ ಇನ್ನೂ ಬಾಳಿ ಬದುಕ್ಬೇಕಾಗಿರೋರು. ಆ ಪಿಕ್ಚರ್ನಾಗೆ ಪಾಯಸ ಕಿಸ ಬೆರ್ತಿರೋದು ವಿಲನ್, ಇಲ್ಲಿ ಹೀರೋ ಪಾಯಸ ಮಾಡ್ತಿರೋದು ಪಾರು. ಅದಕ್ಕೆ ಎಲ್ಲ ಜಾಸ್ತಿ ಏನ್ ಕುಸೆ. ಅಣ್ಣ, ನೀನ್ ಯಾವಾಗ ಈ ಪಾಯಸ ಮಾಡೋದೆಲ್ಲ ಕಲ್ತಿದ್ದು? ರತ್ನವ್ವ, ಏನ್ ಹೇಳ್ತಿದ್ಯಾ? ದಾದ ಫ್ಯಾನ್ಸ್ ನಾವು ಸೂರ್ಯವಂಶ ನೋಡ್ತಾನೆ ಕಲ್ತ್ಬಿಟ್ವಿ. ಹಂಗೆ ಇರಿ, ಈಗ ಹೋಗಿ ಮಾಡ್ಕೊ ಬಂದ್ಬಿಡ್ತೀನಿ. ಸೀನಾ ಹೇಳ್ತಿದ್ದ, ಚಪಾತಿ ಹಿಟ್ ಕಲ್ಸಕ್ ಹೋಗಿ ಒಂದ್ಸತಿ ನೀರ್ ಜಾಸ್ತಿ, ಒಂದ್ಸತಿ ಹಿಟ್ ಜಾಸ್ತಿ ಹಾಕಿ ಚಪಾತಿ ಹಿಟ್ ಹೋಗಿ ಚಪಾತಿ ಪಾಯಸ ಮಾಡಿದ್ವಿ ಅಂತಲ್ಲ ಮಾವ. ಯಾರು ಚಪಾತಿ ಹಿಟ್ ಕಲ್ಸಕ್ ಹೋಗಿ ಪಾಯಸ ಆಗಿದ್ದೇನೋ ನಿಜಾನೇ, ಆದ್ರೆ ಪಾಯಸ ಮಾಡ್ಬೇಕಾದ್ರೆ ಪಾಯಸನೇ ಮಾಡ್ತೀನಿ. ಕೂಸೆ 5 ನಿಮಿಷ ಮಾಡ್ಕೊ ಬರ್ತೀನಿ. ಅದಕ್ಕೆ ಪಾಯಸ ತಿನ್ಬೇಕು ಅಂತ ಆಸೆ ಇತ್ತು, ಆದ್ರೆ ಅಣ್ಣ ಪಾಯಸ ಮಾಡ್ತಾನೆ ಅಂದ್ರೆ ಇದೇ ನನ್ನ ಕೊನೆ ಆಸೆ ಆಗಿರುತ್ತೆ ಅನ್ಸುತ್ತೆ. ನೀವು ಹೋಗೊಂಚೂರು ಹೇಳ್ಕೊಟ್ರೆ ಈ ಬಡ ಪ್ರತಿಭಾವಂತ ವಿದ್ಯಾರ್ಥಿ ಆಸೆ ಪೂರೈಸಿದ ಪುಣ್ಯ ನಿಮಗೆ ಸಿಗುತ್ತೆ. ಅದಕ್ಕೆ ನಾನು ಹೋಗಿ ನೋಡ್ತೀನಿ. ಮೈ ಡಿಯರ್ ಹಸ್ಬೆಂಡ್, ಐ ಆಮ್ ಕಮಿಂಗ್. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.